ನೆಹರು ಪುಣ್ಯತಿಥಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರ ವಿರುದ್ಧವಾಗಿ ಸಿಟ್ಟಿಗೆದ್ದ ಪ್ರಸಂಗ ನಡೆದು ಹೋಯಿತು. ಆ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅನಗತ್ಯವಾಗಿ ಕೆಲವರೆಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಇತ್ಯಾದಿ ಯಾರಿಗೆಲ್ಲ ವೇದಿಕೆ ಮೇಲೆ ಕೂರ್ಲಿಕ್ಕೆ ಆಹ್ವಾನ ಇರಲಿಲ್ಲ ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಕೂತಿದ್ರಂತೆ. ಆ ಕಾರ್ಯಕ್ರಮದ ನಿರೂಪಕರು ಮನವಿ ಮಾಡ್ತಿದ್ರು, ನೋಡಿ ಯಾರಿಗೆಲ್ಲ ಇಲ್ಲಿ ವೇದಿಕೆ ಮೇಲೆ ಕೂರ್ಲಿಕ್ಕೆ ಅವಕಾಶ ಇದೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲ ಕೆಳಗೆ ಹೋಗಿ ಅಂತ ಮಾತು ಕೇಳಲಿಲ್ಲ ನಿರೂಪಕರದ್ದು. ಆಗ ಡಿಕೆ ಶಿವಕುಮಾರ್ ಅವರೇ ಸ್ವಯಂ ಪ್ರೇರಿತರಾಗಿ ಎದ್ದು ಬಂದು ಪಕ್ಷದ ಕಾರ್ಯಕರ್ತರು ಶಿಸ್ತು ಕಲಿಯೋದು ಯಾವಾಗಪ್ಪ, ಎಲ್ಲವನ್ನ ಕೂಡ ಅಧ್ಯಕ್ಷರೇ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅದು ಎಲ್ಲಿ ತನಕ ಆಗತ್ತೆ ಅಂತ ಕಾರ್ಯಕರ್ತರ ವಿರುದ್ಧ ಡಿಸಿಎಂ ಗರಂ ಆಗಿದ್ದಾರೆ. ಡಿಸಿಎಂ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರಿಗೆ ಶಿಸ್ತಿನ ಪಾಠ ಕಲಿಸುವ ಜವಾಬ್ದಾರಿ ಅವ್ರ ಮೇಲೇನೆ ಇದೆ. ಹೀಗಾಗಿ ಎಷ್ಟು ದಿನ ನನ್ನ ಮೇಲೇನೆ ಡಿಪೆಂಡ್ ಆಗ್ತೀರಿ, ಅಧ್ಯಕ್ಷರೇ ಬಂದು ಹೇಳಬೇಕು ನಿಮಗೆ ಶಿಸ್ತು ಕಲಿಸ್ಬೇಕು ಅನ್ನೋದು ಎಲ್ಲಿ ತನಕ ಅಂತ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈ ನೆಹರು ಅವರ ಪುಣ್ಯತಿಥಿ ಕಾರ್ಯಕ್ರಮ ವೇದಿಕೆ ಮೇಲೆ ಯಾರು ಇರಬೇಕು ಅವ್ರು ಬಿಟ್ಟು ಬೇರೆ ಎಲ್ಲರೂ ಇದ್ದಾರೆ. ಕಾರ್ಯಕರ್ತರು ಅದು ತಿಳ್ಕೋಬೇಕು. ನೋಡಿ, ಕೆಪಿಸಿಸಿ ಆಫೀಸ್ ಬೇರರ್ಸು ನೀವೆಲ್ಲ ಫಸ್ಟ್ ಕಾರ್ಯಕರ್ತರು ಅದು ತಿಳ್ಕೋಬೇಕು. ಯು ಶುಡ್ ಕೋಆಪರೇಟ್. ಎಲ್ಲರಿಗೂ ಕೆಳಗಡೆ ಹೋಗಿ ಕೆಲಸದ ಮತ್ತೊಂದು ಮಾಡಬೇಕು, ಬರೀ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ. ಆಲ್ 3 DCC ಪ್ರೆಸಿಡೆಂಟ್ಸ್ ಯು ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಜನರಲ್ ಸೆಕ್ರೆಟರಿಗಳು ಮಿಕ್ಕಿದವರಲ್ಲ, ಸುಮ್ಮನೆ ಜನ ಬರ್ತಾರೆಲ್ಲ ಗೈಡ್ ಮಾಡಬೇಕು. ಸೇವಾದಳ ಇಲ್ಲ ಅವೆಲ್ಲ ಕಲ್ತ್ಕೊಳ್ಳೋದು ಯಾವಾಗ ನೀವೆಲ್ಲ. ನೋಡಿ, ಕೆಪಿಸಿಸಿ ಆಫೀಸ್ ಬೇರರ್ಸು ನೀವೆಲ್ಲ ಫಸ್ಟ್ ಕಾರ್ಯಕರ್ತರು ಅದು ತಿಳ್ಕೋಬೇಕು. ಯು ಶುಡ್ ಕೋಆಪರೇಟ್. ಎಲ್ಲರಿಗೂ ಕೆಳಗಡೆ ಹೋಗಿ ಕೆಲಸದ ಮತ್ತೊಂದು ಮಾಡಬೇಕು, ಬರೀ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಅನೇಕ ಬಾರಿ ಈ ರೀತಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದು, ಗದರಿಸಿದ್ದು, ಬೈದಿದ್ದು ಇದೆಲ್ಲವನ್ನ ಗಮನಿಸಿದ್ವಿ. ಬಟ್ ಇವಾಗ ಎಲ್ಲಿವರೆಗೂ ಅಧ್ಯಕ್ಷರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅನ್ನೋ ಪ್ರಶ್ನೆ. ಒಂದ್ ಕಡೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಸಿಂಕ್ ಇದೆಯಾ? ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಥವಾ ಕೇವಲ ಇದನ್ನ ಆನ್ ಫೇಸ್ ತಗೊಳ್ಬೇಕಾ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ? ಸ್ಮಿತಾ, ಬಹಳ ಪ್ರಮುಖವಾಗಿ ಬಹಳ ದಿನಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ ಶಿಸ್ತಿನ ಪಾಠವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಶಿಸ್ತನ್ನ ಕಲೀರಿ, ಶಿಸ್ತನ್ನ ಪಾಲನೆ ಮಾಡಿ ಅನ್ನುವಂಥದ್ದು. ಆದ್ರೆ ಶಿಸ್ತು ಪಾಲನೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ. ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆದ ಬಳಿಕ ಆಕಾಂಕ್ಷಿಗಳ ಸಂಖ್ಯೆ ಸಾಕಷ್ಟು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಕೂಡ ನಾಯಕರ ಗಮನ ಸೆಳೆಯಬೇಕು, ನಮಗೂ ಕೂಡ ಒಂದು ಸ್ಥಾನ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ವೇದಿಕೆಯನ್ನ ಏರಿ ನಿಂತ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಮತ್ತು ಯಾರು ಕೂಡ ಮನವಿಯನ್ನ ಮಾಡಿದ್ರು ಕೂಡ ವೇದಿಕೆಯಿಂದ ಇಳಿಯುವಂತ ಕೆಲಸವನ್ನ ಮಾಡ್ಲಿಲ್ಲ. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸಿಟ್ಟು ಬಂದು ಮತ್ತು ಗದರಿಸುವಂತ ಕೆಲಸವನ್ನ ಮತ್ತು ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ನೀವು ಮೊದಲು ಕಾರ್ಯಕರ್ತರು ಅನ್ನೋದನ್ನು ಮರಿಬೇಡಿ, ನಾಯಕರಾಗೋಕ್ಕಿಂತ ಮುಂಚೆಲೂ ನೀವು ಕಾರ್ಯಕರ್ತರು ಆ ಶಿಸ್ತನ್ನ ಮೊದಲು ಪಾಲನೆ ಮಾಡಿ ಅನ್ನುವಂಥದ್ದು. ಮತ್ತು ಪದೇ ಪದೇ ನಾನೇ ಬಂದು ನಿಮಗೆ ಒಂದು ಶಿಸ್ತನ ಬಗ್ಗೆ ಪಾಠ ಮಾಡುವಂಥದ್ದು ಸರಿಯಲ್ಲ, ಶಿಸ್ತನ್ನ ಮುಂಚಿನಿಂದ ಕೂಡ ನೀವು ಅಳವಡಿಸ್ಕೊಂಡು ಬರ್ಬೇಕು ಅನ್ನುವಂತ ಪಾಠವನ್ನ ಮಾಡಿದ್ರು. ಮತ್ತು ಯಾಕಂದ್ರೆ ಈಗ ಅಧ್ಯಕ್ಷರ ಬದಲಾವಣೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತ ಸಂದರ್ಭದಲ್ಲಿ ಆ ಪಕ್ಷವನ್ನ ಕೇಡರ್ ಬೇಸ್ ಹಂತದಲ್ಲಿಯೂ ಕೂಡ ಕಟ್ಟಬೇಕಾದಂತ ಅನಿವಾರ್ಯತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕಾರ್ಯಗತವಾದಂತ ಕೆಲಸಗಳನ್ನ ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಅದರ ಭಾಗವಾಗಿಯೂ ಕೂಡ ಈ ಒಂದು ಕಾರ್ಯಕರ್ತರಿಗೆ ಗದರಿಸುವಂತ ಕೆಲಸ ಆಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಚರ್ಚೆ ನಡೀತಾ ಇರುವಾಗಾದಾಗ ನಾನೇ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕೆಪಿಸಿಸಿ ಅಧ್ಯಕ್ಷ ಅನ್ನುವಂತ ಒಂದಷ್ಟು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡುವಂತ ಅನಿವಾರ್ಯತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಗದರಿಸುವಂತದ್ದು ಮತ್ತು ಕಾರ್ಯಕರ್ತರಿಗೆ ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.